ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಫೈನಲಿ KD ಸಿನಿಮಾದ ಟ್ರೈಲರನ್ನು ನೋಡಿದೆ. ಹೇಗನ್ನಿಸ್ತು, ಏನು ಕತೆ, ಏನು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದೇ ಏಪ್ರಿಲ್ 30ನೇ ತಾರೀಕಿಗೆ ಪ್ಯಾನ್ ಇಂಡಿಯಾ KD ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಯಾರೆಲ್ಲ KD ಸಿನಿಮಾ ಕಾಯ್ತಾ ಇದ್ದಾರೆ ಕಾಮೆಂಟ್ ಸೆಕ್ಷನಲ್ಲಿ KD ಅಂತ ಹಾಕಿ. ಆ್ಯಂಡ್ ನಿಮಗೆ ಫಸ್ಟ್ ಹೇಗೆ ಅನ್ನಿಸ್ತು ಟ್ರೈಲರ್ನ ಫಸ್ಟ್ ತಿಳಿಸಿ ಅಂತ ಹೇಳ್ತಾ, ಸೊ ಮೊದಲೇದಾಗಿ ಟ್ರೈಲರ್ಗೆ ತುಂಬಾ ಒಂದು ವೇಟಿಂಗಲ್ಲಿದ್ವಿ. ಸೊ ಇವತ್ತು ಟ್ರೈಲರ್ನ ಒಂದು ಲಾಂಚ್ ಇವೆಂಟ್ ಆಗಿರ್ಬೋದು, ಜೊತೆಗೇ ಒಂದು ಟ್ರೈಲರ್ನ ಒಂದು ಲಾಂಚ್ ಕೂಡ ಮಾಡಿದ್ರು ಸಂಜೆ. ಸೊ ಆ್ಯಸ್ ಇಟ್ ಈಸ್ ಒಂದು ಸೇಮ್ ಟೈಮಿಗೆ ರಿಲೀಸ್ ಆಯಿತು ಅಂತಲೇ ಹೇಳ್ಬೋದು ಇವತ್ತು ಟ್ರೈಲರು. ಸೊ ಡೈರೆಕ್ಟಾಗಿ ಒಂದು ಟ್ರೈಲರ್ ವಿಚಾರಕ್ಕೆ ಬರೋದಾಯಿತು ಅಂತಂದರೆ, ಟ್ರೈಲರ್ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಒಂದು ರಗಡ್ ಲುಕ್ಕಲ್ಲಿ ಆ್ಯಂಡ್ ಫುಲ್ಲಿ ಮಾಸ್ ಆಗಿ ಧ್ರುವ ಸರ್ಜಾ ಸರ್ ಅವರು ಕಾಣಿಸ್ಕೊಂಡಿದ್ದಾರೆ ಇದರಲ್ಲಿ. ಆ್ಯಂಡ್ ಅಷ್ಟೇ ಅಲ್ಲದೆ ಕ್ಯಾರೆಕ್ಟರ್ಸ್ಗಳನ್ನು ರಿವೀಲ್ ಮಾಡಿದ್ದಾರೆ. ಸೊ ಇಷ್ಟು ದಿನ ಎಲ್ಲ ಕ್ಯಾರೆಕ್ಟರ್ಸ್ಗಳನ್ನು ನಾವು ಪೋಸ್ಟ್ರಲ್ಲಿ ನೋಡ್ತಾ ಇದ್ವಿ, ಬಟ್ ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ಗಳನ್ನು ರಿವೀಲ್ ಮಾಡ್ತಾ ಹೋಗಿದ್ದಾರೆ. ಬಹುಶಃ ನಾನು ಅಂದ್ಕೊಂಡಿದ್ದೆ ಒಂದು 3.5 ಮಿನಿಟ್ಸ್ ಏನಾದರೂ ಒಂದು ಟ್ರೈಲರ್ ಕಟ್ ಮಾಡಿರ್ತಾರೆ ಅಂತ, ಬಟ್ ಸ್ವಲ್ಪ ಶಾರ್ಟ್ ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ, ಶಾರ್ಟ್ ಆದರೂ ತುಂಬಾ ಒಂದು ಏನೇನು ಪೋರ್ಷನ್ಸ್ ಸಿನಿಮಾದ ಮೇನ್ ಹೈಲೈಟ್ಸ್ ಇದೆಯೋ ಅದನ್ನೆಲ್ಲ ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಟ್ರೈಲರ್ ಕಟ್ ಈಸ್ ವೆರಿ ಗುಡ್ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಧ್ರುವ ಸರ್ಜಾ ಅವರ ಒಂದು ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಮತ್ತು ಅವ್ರ ಸ್ಟೈಲ್ ಆಗಿರ್ಬೋದು, ಆಮೇಲೆ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಸೊ ಬಹುಶಃ ತುಂಬಾ ಒಂದು ಡಿಫ್ರೆಂಟ್ ಆಗಿದೆ. ಕತೆ ತುಂಬಾ ಒಂದು ಸ್ಟ್ರಾಂಗ್ ಆಗಿದೆ ಅಂತ ಅನಿಸುತ್ತೆ. ಯಾಕಂತಂದರೆ ನಾನು ಭಾಳ ಸಲ ಹೇಳ್ತಾ ಇದ್ದೆ ಈ ಸಿನಿಮಾದ ಬಗ್ಗೆ. ಯಾಕಂದರೆ ಈ ಸಿನಿಮಾದಲ್ಲಿ ಬಹಳ ಒಂದು ದೊಡ್ಡ ಸ್ಟಾರ್ ಕಾಸ್ಟಿಂಗ್ ಇರೋದ್ರಿಂದ ತುಂಬ ಒಂದು ವೇಟೇಜ್ ಇರುವಂಥ ಕತೆ ಆಗಿದೆ. ಅದರಲ್ಲೂ ಪ್ರೇಮ್ ಸರ್ ಅವರು ತುಂಬಾ ಡೆಡಿಕೇಟೆಡ್ ಆಗಿ ಈ ಸಿನಿಮಾದ ಮೇಲೆ ವರ್ಕ್ ಮಾಡಿದ್ದಾರೆ ಡೇ ಆ್ಯಂಡ್ ನೈಟು. ಸೊ ಅಷ್ಟರ ಮಟ್ಟಿಗೆ ಒಂದು ರಿಸಲ್ಟು ಈ ಒಂದು ಟ್ರೈಲರ್ ಕಾಣ್ತಾ ಇದೆ. ಸೊ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನು ಕೂಡ ಒಂದು ಸಿನಿಮಾನ ಏಪ್ರಿಲ್ 30ನೇ ತಾರೀಕಿಗೆ ಥಿಯೇಟ್ರಲ್ಲಿ ನೋಡೋಕ್ಕೆ. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಆಗಿರ್ಬೋದು, ಆ್ಯಂಡ್ ಫ್ರೇಮ್ ಬೈ ಫ್ರೇಮ್ ಆಗಿರ್ಬೋದು, ಒಂದು ಫೈಟಿಂಗ್ ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ರವಿಶಂಕರ್ ಅವರು ಕೂಡ ಸ್ಟಾರ್ಟಿಂಗಲ್ಲಿ ಇದರಲ್ಲಿ ಒಂದು ಅವ್ರನ್ನ ಬ್ಯಾಕ್ ಟು ಒಂದು ಅವರ ಒಂದು ಧ್ವನಿಲಿ ನೋಡುವಂಥ ಒಂದು ಅವಕಾಶ. ಆ್ಯಂಡ್ ಅದ್ರ ಜೊತೆಗೇ ಒಂದು ಈ ಒಂದು ಟ್ರೈಲರ್ನ ಲಾಸ್ಟಲ್ಲಿ ಕಾಣಿಸ್ಕೊಳ್ತಾರೆ. ಅದು ಯಾರು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೋಡೋಣ ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಅಂತ. ಸೊ ಈ ಒಂದು ಟ್ರೈಲರ್ ನೋಡಾದ್ಮೇಲೆ ನನಗನ್ನಿಸ್ತಾ ಇರೋದು, ಸೊ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಸಿನಿಮಾ ನೋಡಲಿಕ್ಕೆ. ಆ್ಯಂಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಯಾಕಂದರೆ ಬಿಕಾಸ್ ಆಫ್ ಈ ಸಿನಿಮಾದೆಲ್ಲ ಒಂದು ಎಫೆಕ್ಟ್ಸ್ ಆಗಿರ್ಬೋದು, ಮತ್ತು ಧ್ರುವ ಸರ್ಜಾ ಅವರ ಆ್ಯಕ್ಷನ್ ಆಗಿರ್ಬೋದು, ಅದ್ರ ಜೊತೆಗೇ ಈ ಸಿನಿಮಾದ ಸಾಂಗ್ಗಳಾಗಿರ್ಬೋದು, ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಕೊಡುತ್ತೆ. ಆ್ಯಂಡ್ ನಾನು ಈ ಸಿನಿಮಾದಲ್ಲಿರುವಂಥ ಒಂದು ಸಾಂಗಿಗೆ ಅದನ್ನು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ಯಾವ ಸಾಂಗು ಅಂತಂದರೆ, ಸೊ ಶಿವ ಸಾಂಗು ನಾನು ಭಾಳ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಸೊ ನಿಮಗೆ ಯಾವ ಸಾಂಗ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ KD ಚಿತ್ರದ್ದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಬಹುಶಃ ಎಲ್ಲ ಸಾಂಗ್ಗಳು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಬಟ್ ಪ್ರಾಬಬಲಿ ನನಗೆ ಶಿವ ಸಾಂಗ್ ಇದೆಯಲ್ಲ, ಸೊ ತುಂಬ ಒಂದು ಇಷ್ಟ ಆಗಿರೋ ಸಾಂಗು KDಲಿ. ಸೊ ಆ ಸಾಂಗನ್ನ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಒಂದು ಕುತೂಹಲದಲ್ಲಿ ನಾನು ಕಾಯ್ತಾ ಇದ್ದೀನಿ. ವಾಟ್ ಎವರ್ ಫೈನಲ್ ಆಗಿ ಟ್ರೈಲರ್ ಕೂಡ ರಿಲೀಸ್ ಮಾಡಿದ್ರು. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಒಂದು ಇವೆಂಟ್ ಕೂಡ ಇದೆ ಅಂತ ಸುದ್ದಿ ಕೇಳಿಬರ್ತಿದೆ, ಬಟ್ ಅದಿನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಮೇ ಬಿ ಮಾಡುತ್ತಾರೆ ಅಂತ ಅಂದ್ಕೊಳ್ತೀನಿ, ಒಂದು 2 ದಿನದಲ್ಲಿ ಮಾಡ್ಬೋದು. ಸೊ 26ಕ್ಕೆ ಒಂದು ಫಂಕ್ಷನ್ ಇದೆ ಅನ್ನುವಂಥದ್ದು, ಆ್ಯಂಡ್ ಒಂದು ಇವೆಂಟ್ ಇದೆ ಅನ್ನುವಂಥದ್ದು, ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ, ಬಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿಲ್ಲ. ಆದಷ್ಟು ಅದು ಕೂಡ ಬರಲಿ. ಆ್ಯಂಡ್ ಅದು ಆಗ್ತಿದ್ದಾಗೇ ಏಪ್ರಿಲ್ 30ನೇ ತಾರೀಕಿಗೆ ವರ್ಲ್ಡ್ ವೈಡು KD ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ವೇಟಿಂಗಲ್ಲಿರುವಂಥ KD ಸಿನಿಮಾನ ಇದೇ 30ನೇ ತಾರೀಕು ಹೋಗಿ ಥಿಯೇಟ್ರಲ್ಲಿ ನೋಡೋಣ. ಆ್ಯಂಡ್ ಟ್ರೈಲರ್ ಅಂತೂ ಒಂದು ಅತ್ಯದ್ಭುತವಾದ ಮಜಾ ಕೊಡ್ತು. ಸೊ ಮೇನ್ ಹೈಲೈಟ್ ಆದಂಥ ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಮತ್ತು ಬಾಲಿವುಡ್ ನಟರಾಗಿರ್ಬೋದು, ಸಂಜಯ್ ದತ್ ಆಗಿರ್ಬೋದು, ಮತ್ತು ರಮೇಶ್ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಅದರಲ್ಲಿ ಮೇನಾಗಿ ಕಾಣಿಸ್ಕೊಂಡಿದೆ. ಇನ್ನೊಂದು ಸ್ವಲ್ಪ ಕ್ಯಾರೆಕ್ಟರ್ಸ್ಗಳನ್ನು ತೋರಿಸ್ಬೇಕಾಗಿತ್ತು, ಬಟ್ ಅದನ್ನು ತೋರಿಸಿಲ್ಲ. ಯಾಕೆಂದರೆ ಇಂಪ್ಯಾಕ್ಟ್ ತುಂಬಾ ಇರಬೇಕು ಆ ಕ್ಯಾರೆಕ್ಟರ್ಸ್ದು. ಅದಕ್ಕಾಗಿ ಅದನ್ನು ಥಿಯೇಟ್ರಲ್ಲೇ ಒಂದು ಆಡಿಯನ್ಸ್ಗಳು ನೋಡಲಿ ಅಂತ ಕಟ್ ಮಾಡಿಲ್ಲ ಟ್ರೈಲರಲ್ಲಿ ಅಂತ ಅಂದ್ಕೊಳ್ತೀನಿ. ಸೊ ವೇಟಿಂಗ್ ಫಾರ್ KD. ಇನ್ನು ಎಕ್ಸ್ಟ್ರಾ ಏನೂ ಮಾತಾಡೋ ಆಗಿಲ್ಲ, KDಗೆ ವೇಟ್ ಮಾಡೋದು. ಸೊ 30ನೇ ತಾರೀಕಿಗೆ ಸಿನಿಮಾನ ನೋಡೋದು. ಆ್ಯಂಡ್ ಪ್ರೀಮಿಯರ್ ಶೋ ಬಗ್ಗೆ ಈಗಲೇ ಎಲ್ಲರೂ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಪ್ರೀಮಿಯರ್ ಶೋ ಬಗ್ಗೆ ಯಾವ ರೀತಿ ಪ್ಲ್ಯಾನ್ ಮಾಡಿದೆ ಟೀಮು, ಏನು ಕತೆ, ಏನು ವಿಚಾರ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯುತ್ತೆ. 25ನೇ ತಾರೀಕಿನ ಮೇಲೆ ಪ್ರೀಮಿಯರ್ ಶೋಗಳ ಬಗ್ಗೆ ಅಥವಾ ಫ್ಯಾನ್ಸ್ ಶೋಗಳ ಬಗ್ಗೆ ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ಅಪ್ಡೇಟ್ ಕೊಡ್ತೀನಿ. ಫ್ಯಾನ್ಸ್ ಶೋ ಬಗ್ಗೆನೂ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ನೋಡೋಣ ಯಾವ ರೀತಿ ಅಪ್ಡೇಟ್ಸ್ ಬರುತ್ತೆ, ಏನು ಕತೆ, ಏನು ವಿಚಾರ ಅಂತ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಸೊ ವೇಟಿಂಗ್ ಫಾರ್ KD ಅಂತ ಹೇಳ್ತಾ, ಸೊ ನಿಮಗೆ ಹೇಗೆ ಅನ್ನಿಸ್ತು KDಯ ಒಂದು ಟ್ರೈಲರು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.